ಎಲ್ಲರಿಗೂ ನಮಸ್ಕಾರ. ಆ, ಇನ್ನೂ ಗುಂಗ್ ಹಾಗೇ ಇದೆ. ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗು. ವಿಜುವಲಿ, ಆಡಿಯೋಲಿ ಕ್ಯಾಚ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ. ಆ, ಚಿತ್ರದಲ್ಲಿ ಈ ಸಾಂಗಿನ ಮೂಲಕನೇ ಚಿತ್ರ ಇಮ್ಯಾಜಿನೇಷನ್ ಮಾಡ್ಕೋಬೋದು. ಒಂದು ಎನರ್ಜಿ ಇದೆ, ಒಂದು ಪ್ರೀತಿಯ ಒಂದು ವೈಬ್ ಇದೆ ಅಂತ ಅನ್ನಿಸ್ತಾ ಇದೆ. ಗುಡ್, ಡೆಫಿನೆಟ್ಲಿ ಗುಡ್. ಮನ್ಸೂರ್ ಅವ್ರಿಗೆ ಒಂದು ಸಲಾಮ್ ಹೇಳ್ಬೋದು. ಆಮೇಲೆ ದೇವರಾಜ್ ಸರ್ ಅವರಂತೂ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಭಾಳ ಪಾಸಿಟಿವ್ ಎನರ್ಜಿ ಇಟ್ಕೊಂಡಂಥ ಮತ್ತು ಎಷ್ಟೆಷ್ಟೋ ಕನಸುಗಳ ಇಟ್ಕೊಂಡಂಥ ಒಳ್ಳೆಯ ನಿರ್ಮಾಪಕರ ಸಾಲಿನಲ್ಲಿ ಮೊದಲಿಗೆ ನಿಲ್ತಾರೆ ಅಂತ ಹೇಳ್ಬೋದು. ನಾನು ಉತ್ಪ್ರೇಕ್ಷವಾಗಿ ಹೇಳ್ತಾ ಇಲ್ಲ, ಅವರು ಇರೋದೇ ಹಾಗೆ. ಈಸ್ ರಿಯಲಿ ಎ ಗ್ರೇಟ್ ಮ್ಯಾನ್ ಆ್ಯಸ್ ಎ ಪ್ರೊಡ್ಯೂಸರ್. ನಾನು ಒಂದು ಸಿನಿಮಾ ಮಾಡಿದ್ದೇನೆ ಅವ್ರ ಜೊತೆ. ಆಮೇಲೆ ಇದೇ ಚಿತ್ರಕ್ಕೆ ಕ್ಲ್ಯಾಪು ನಾನೇ ಮಾಡಿದ್ದು. ಗಣೇಶ ಟೆಂಪಲಲ್ಲಿ ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿದೆ. ಇದು ಯಶಸ್ವಿ ಆಗಲಿ, ಭಾಳ ದೊಡ್ಡ ಯಶಸ್ಸು ಸಿಗಲಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಸಿನಿಮಾ ತಂಡದವ್ರಿಗೆ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಮನ್ಸೂರಿ ಅವ್ರಿಗೆ. ಮನ್ಸೂರೇ ನನ್ನ ಒಳ್ಳೆಯ ಸ್ನೇಹಿತರು. ಅವರ ಆ್ಯಸ್ ಅ ರೈಟರ್, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅ ಪರ್ಸನ್, ಆ್ಯಸ್ ಅ ಹೋಲ್ ಪರ್ಸ್ನಾಲಿಟಿ, ಅವರಲ್ಲಿರುವಂಥ ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರೇನು ಪಿಕ್ಚರ್ ತೆಗಿಮುಂದು ಒಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ, ಅದು ನನಗೆ ಭಾಳ ಇಷ್ಟ. ಅವರ ಪರ್ಸೆಪ್ಷನ್, ಅವರ ಸೆನ್ಸಿಬಿಲಿಟಿ, ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಡುವಂಥ ವಿಷಯ ಆಗಲಿ, ಅದೆಲ್ಲನೂ ಭಾಳ ಇಷ್ಟಪಟ್ಟವ್ ನಾನು. ಆ್ಯಂಡ್ ಈ ಒಂದು ಸಬ್ಜೆಕ್ಟು ಐ ಆಮ್ ವೆರಿ ಕ್ಯೂರಿಯಸ್. ಅಂದರೆ ಒಂದು ಲವ್ ಸ್ಟೋರಿ ಹೇಗೆ ಮೂಡ್ ಬಂದಿರ್ತದೆ ಅವ್ರದ್ದು ಒಂದು ದೃಷ್ಟಿಕೋನದಲ್ಲಿ ಅಂತ ಅನ್ಕೊಂಡು. ಸೊ ಐ ವಿಶ್ ಹಿಮ್ ದ ಬೆಸ್ಟ್. ಹಾಡು ಭರ್ಜರಿ ಐತಿ, ಮಸ್ತ್ ಐತಿ. ಐ ಥಿಂಕ್ ಎಲ್ಲ ಕಾಲೇಜಿದ್ದು ಒಂದು ಫೆಸ್ಟ್ ಒಳಗೆ ಇದು ಹಾರ್ಡ್ ಫಿಕ್ಸ್ ಆಗಿರ್ತೈತಿ. ಆ ಎನರ್ಜಿ ಐತಿ. ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಬಕ್ಕೇಶ್ ಇವತ್ತು ಒಂಥರ ರಿಯೂನಿಯನ್ ಆದಂಗೆ ಆಗೈತೆ ನನಗೆ. ಅಂದರೆ ಬಗ್ಗೇಶ್ ಮತ್ತು ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಾಬ್ರೇಟ್ ಆಗಿದ್ವಿ. ಆ ಸಿನಿಮಾದ ಐ ಥಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಭಾಳ ಇಷ್ಟ ಆಗಿತ್ತು ಪಿಕ್ಚರು ಥಿಯೇಟ್ರ್ನಾಗ ಅಷ್ಟು ಓಡಲಿಲ್ಲ, ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಅಕ್ಲೈಮ್ಡ್ ಸಿನಿಮಾ ಆಗಿ ಹೆಸರು ಮಾಡ್ತು. ಆ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ಇರೋದಕ್ಕೆ ಒಬ್ಬ ನಟರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ನಿರ್ದೇಶಕರ ಕಡೆಯಿಂದ ಎಷ್ಟು ಕೆಲಸ ಆಗಿತ್ತು, ಅದಕ್ಕೂ ಒಂದು ಹೆಜ್ಜೆ ಜಾಸ್ತಿ ಕೆಲಸ ಬಕ್ಕೇಶ್ ಅವರು ಮಾಡಿದರು. ಅಷ್ಟು ಎಂಗೇಜಿಂಗ್ ಆಗಿ ಕೂರಿಸಿತ್ತು ಸಿನಿಮಾ. ಐ ಲವ್ ಹಿಮ್ ಆಸ್ ಎ ಟೆಕ್ನಿಷಿಯನ್, ಒಬ್ರು ಕಂಪೋಸರ್ ಆಗಿ. ಈ ಹಾಡಿನಾಗೂ ಟೆಕ್ನಿಕಲ್ ಟರ್ಮ್ನಾಗ ಹೇಳಕ್ ಬರೋದಿಲ್ಲ ಅಷ್ಟು ಬಕೇಶ್, ಬಟ್ ಪ್ರೋಗ್ರೆಷನ್ ಆಗಲಿ ಅಥವಾ ಹೆಂಗೆ ಸಾಂಗ್ ಶುರುವಿಂದ ಕಂಪ್ಲೀಷನ್ ತಗೋದೈತಲ್ಲ, ಅದು ಇನ್ವಾಲ್ವ್ ಮಾಡ್ಕೋತೈತಿ, ಒಂದು ಎನರ್ಜಿ ಕ್ರಿಯೇಟ್ ಮಾಡ್ತೈತಿ. ಅಷ್ಟು ಚಲೋ ಬಂದೈತೆ ಹಾಡು. ಆ್ಯಂಡ್ ವಿಜಯ್, ನಾನು ವಿಜಯ್ ಒಂದು ನಾಟಕ ಮಾಡಿದ್ವಿ ನಾವು, ದ ಪ್ರಾಫಿಟ್ ಅಂತ. ಅದ ಫಸ್ಟು, ಅದೇ ಲಾಸ್ಟು ನಮ್ಮದು ನಾಟಕ. ಅದಾದ್ಮೇಲೆ ಅವರು ನಾವು ಆ ಟೀಮ್ನ ಕಂಟಿನ್ಯೂ ಆದೆ. ಅವರು ಬೇರೆ ಬೇರೆ ಕಡೆ ಅಭಿನಯ ಕಲಿಯೋಕ್ಕೆ ಹೊಂಟ್ರು. ಅದಾದ್ಮೇಲೆ ಇವತ್ತ ಭೇಟಿಯಾಗಿದ್ದು ನಾವು, ಆಫ್ಟರ್ ಸೋ ಮೆನಿ ಇಯರ್ಸ್. ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ, ಈ ಕಡೆಯಿಂದ ನಾ ಬಂದೀನಿ. ಆಲ್ ದ ವೆರಿ ಬೆಸ್ಟ್. ನನಗೆ ಈ ಪಬ್ಲಿಕ್ ಮ್ಯೂಸಿಕ್ ಒಳಗೆ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ನಾನು ಯೂಟ್ಯೂಬ್ದಾಗ ಕೆಲಸ ಮಾಡೋದಕ್ಕೆ ಇದ್ದಂಥ ಮ್ಯೂಸಿಕ್ ಪ್ರೊಡ್ಯೂಸರ್ಸು, ಅವರೆಲ್ಲರೂ ಸಿಕ್ಕ ಹೇಳ್ತಿರ್ತಾರೆ, ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ, ಚಲೋ ಹಾಡು ಬರ್ಬೇಕು ನಿನ್ನ ಕಡೆಯಿಂದ, ಮಸ್ತ್ ಹಿಟ್ ಆಗಬೇಕು ಹಾಡು, ಭಾಳ ಜನಕ್ಕೆ ರೀಚ್ ಆಗ್ತೀವಿ ನಾವು ಪಿಕ್ಚರ್ಗಳಿಂದ, ಫಸ್ಟ್ ಹಾಡಿಂದ ರೀಚ್ ಆಗ್ತೀವಿ ಅಂತ ನನಗೆ. ಐ ಥಿಂಕ್ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡಿನಾಗ. ಅದು ಬಿಟ್ರೆ ಅದೇನು ಬರೋ ಕತಿ ಹಾಡು ಎಲ್ಲ ಹಂಗೆ ಇರ್ತವೆ ನಮ್ಮ. ಅಂದರೆ ಅಪ್ಪ ಹೋಗಿರ್ತಾನ, ಅವು ಸತ್ತಿರ್ತಾಳ, ಇಲ್ಲ ಬಡವ್ರ ಮಗ ಇರ್ತಾನ, ಇಲ್ಲ ನಿಂತು ಹೋರಾಟಕ್ಕೆ ಹೋಗ್ತಾನ, ಈ ಥರದ ಹಾಡುಗಳು ಆಗ್ಬಿಟ್ಟಿದ್ದು. ಬಟ್ ಅದೊಂದು ಸಾಂಗ್ ಆ್ಯಕ್ಚುಲಿ ಭಾಳ ಲವಲವಿಕೆಯಿಂದ ಭಾಳ ಚಂದ ಕಾಣಿಸೋ ಥರ ಬಂದಂಥ ಸಾಂಗ್. ಭಾಳ ಬ್ಯೂಟಿಫುಲ್ ಆಗಿ ಕಾಣತ್ತೀರಿ ಇಬ್ರು, ಪ್ರಿಯಾಂಕಾ ಆ್ಯಂಡ್ ನೀವು.
ದೂರದ ಊರಿಗೆ, ತೀರದ ಊರಿಗೆ ಎಲ್ಲ ಕಡೆನೂ ರೀಚ್ ಆಗಲಿ ಸಿನಿಮಾ, ಈ ಹಾಡು ಎಲ್ಲವೂ ಕೂಡ. ಆ್ಯಂಡ್ ಶುಭಾರಂಭ ಆಗೈತಿ. ದೇಸಾಯಿ ಸರ್ ನಮ್ಮೂರ ಕಡೆದವ್ರು, ನಾ ಹೋದ್ಗಳೇನು ಫಸ್ಟ್ ಸರ್ ನಾನು ನಿಮ್ಮವರು ಸರ್ ಅಂತ ಅನ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ಸಿದೆ ನಾನು. ನಿಷ್ಕರ್ಷ ಆಗಲಿ, ಬೆಳದಿಂಗಳ ಬಾಲೆ ಆಗಲಿ, ಅಂದರೆ ಹೀಸ್ ಅ ಲೆಜೆಂಡ್. ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ, ಚಲೋನೂ ಆಕೈತಿ ಗ್ಯಾರಂಟಿ. ದೇವರಾಜ್ ಅವ್ರಿಗಾಗಲಿ, ನಮ್ಮ ಸ್ನೇಹಿತರಿಗಾಗಲಿ, ನನ್ನ ವಿಜಿಗಾಗಲಿ, ನನ್ನ ಆತ್ಮೀಯ ಗೆಳೆಯ ನಿನಗೂ ಕೂಡ, ಎಲ್ರಿಗೂ ಕೂಡ ಶುಭವಾಗಲಿ, ಗೆಲುವಾಗಲಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.